ಈ ಬಾರಿಯ ಪಿಂಗಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಸಮಾಜ ಸೇವಕ ವೈ ಸುಧೀರ್ ಶೆಟ್ಟಿ ಅವರಿಗೆ ನೀಡಿ ಸನ್ಮಾನಿಸಲಾಯಿತು. ಮಂಗಳೂರು ಪುರಭವನದಲ್ಲಿ ಆಯೋಜಿಸಲಾದ ಈ ಕಾರ್ಯಕ್ರಮದಲ್ಲಿ ಮಂಗಳೂರು ಧರ್ಮ ಪ್ರಾಂತ್ಯ ಧರ್ಮಾಧ್ಯಕ್ಷ ರೆವರೆಂಡ್ ಫಾದರ್ ಡಾ ಎಲೋಷಿಯಸ್ ಪೌಲ್ ಡಿಸೋಜಾ ಅಧ್ಯಕ್ಷತೆ ವಹಿಸಿ ಸಮಾಜ ಸೇವಕ ವೈ ಸುಧೀರ್ ಶೆಟ್ಟಿಯವರಿಗೆ ಪಿಂಗಾರ ಪ್ರಶಸ್ತಿಯನ್ನ ಒಪ್ಪಿಸಿ ಅಭಿನಂದಿಸಿದರು. ಸನ್ಮಾನವನ್ನ ಸ್ವೀಕರಿಸಿ ಮಾತನಾಡಿದ ಅವರು ತನ್ನನ್ನು ಈ ಪ್ರಶಸ್ತಿಗೆ ಆಯ್ಕೆ ಮಾಡಿದವರಿಗೆ ಅಭಿನಂದನೆಯನ್ನ ಸಲ್ಲಿಸಿದರು. 13ನೇ ವರ್ಷದ ಈ ಪ್ರಶಸ್ತಿಯನ್ನು ನನ್ನ ಪಾಲಿಗೆ ಕೊಟ್ಟು ಪೂರ್ವದ 12 ವರ್ಷಗಳಲ್ಲಿ ಈ ಪ್ರಶಸ್ತಿಯನ್ನು ಪಡೆದಂತಹ ಅಗ್ರಮಾನ್ಯ ವ್ಯಕ್ತಿಗಳ ಸಾಲಿನಲ್ಲಿ ನನ್ನನ್ನು ಸೇರಿಸಿದ್ದೀರಿ. ಯಾವ ಸಂಸ್ಥೆಯ ಹೆಸರಿನಲ್ಲಿ ಅದರ ಪ್ರಗತಿ ಪಥವನ್ನು ಗುರುತಿಸಿ ಈ ಸನ್ಮಾನವನ್ನು ನನಗೆ ನೀಡಿದ್ದೀರೋ ಆ ಸಂಸ್ಥೆಯನ್ನು ಹುಟ್ಟಿ ಹಾಕಿದವರು ನಮ್ಮ ಊರಿನ ಮಹಾನುಭಾವ ಡಾಕ್ಟರ್ ಬಿ.ಆರ್. ಶೆಟ್ಟಿ ಅವರು. ಉದ್ಯೋಗ ನಿಮಿತ್ತ ಕೊಲ್ಲಿ ರಾಷ್ಟ್ರಕ್ಕೆ ಹೋಗಿ ಉದ್ಯೋಗವನ್ನು ಕಳೆದುಕೊಂಡು ಈ ಉದ್ದಿಮೆಯನ್ನು ಪ್ರಾರಂಭಿಸಿ ಇಂದು ಪ್ರಪಂಚದಾದ್ಯಂತ 43 ಬೇರೆ ಬೇರೆ ರಾಷ್ಟ್ರೀಯರಿಗೆ ಅನ್ನದಾತನಾಗಿ ಡಾಕ್ಟರ್ ಬಿ.ಆರ್. ಶೆಟ್ಟಿಯವರ ಈ ಸಂಸ್ಥೆಯಲ್ಲಿ ನನಗೆ ಉದ್ಯೋಗಾವಕಾಶ ಸಿಕ್ಕಿದ್ದು 27 ವರ್ಷಗಳ ಹಿಂದೆ. ತದಬಳಿಕ ಮಾತನಾಡಿದ ರಾಜ್ಯ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷ ಜಿಆರ್ ಲೋಬೋ, ಸುಧೀರ್ ಶೆಟ್ಟಿಯವರ ವ್ಯಕ್ತಿತ್ವದ ಬಗ್ಗೆ ಗುಣಗಾನ ಮಾಡಿ ಈ ಪ್ರಶಸ್ತಿಗೆ ಉತ್ತಮರನ್ನೇ ಆಯ್ಕೆ ಮಾಡಿದ್ದೀರಿ ಎಂದು ಹೇಳಿದರು. ಸುಧೀರ್ ಕುಮಾರ್ ಶೆಟ್ಟಿ ಅವರಿಗೆ ಪ್ರಶಸ್ತಿಯ ಅವಶ್ಯಕತೆ ಇಲ್ಲ. ಅವರು ಎಲ್ಲರಿಗೂ ಕೂಡ ಜಗಚ್ಛಾಯವಾಗಿ ಗೊತ್ತಿದ್ದಂತ ವ್ಯಕ್ತಿ. ಆದರೆ ಯಾವುದೇ ಪ್ರಶಸ್ತಿಯನ್ನು ಕೊಡುವಾಗ ಒಂದು ಸಂದೇಶವನ್ನು ಬಹುಶಃ ನಾವು ಕೊಡ್ತಾ ಇದ್ದೀವಿ. ಸಮಾಜದಲ್ಲಿ ಯಾವ ವ್ಯಕ್ತಿ ಒಳ್ಳೆ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ ಅವರಿಗೆ ಸಮಾಜ ಗುರುತಿಸ್ತಿದೆ ಎಂಬ ಒಂದು ಸಂದೇಶವನ್ನು ನಾವು ಕೊಡ್ತೀವಿ. ಆ ಮುಖಾಂತರ ಎಷ್ಟೋ ಮಂದಿ ಅವರಿಗೆ ಸಮಾಜದ ಸೇವೆ ಮಾಡಲಿಕ್ಕೆ, ಒಳ್ಳೆಯ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ, ಒಂದು ಪ್ರೋತ್ಸಾಹ ಬರ್ತದೆ. ಸಮಾಜ ಇನ್ನೂ ಉತ್ತಮವಾಗಿ ಮುಂದೆ ನಡೀಲಿಕ್ಕೆ ಕಾರಣಕರ್ತ. ಕೊಂಕಣಿ ಸಾಹಿತ್ಯ ಅಕಾಡೆಮಿ ಪೂರ್ವಾಧ್ಯಕ್ಷ, ಪಿಂಗಾರ ಪ್ರಶಸ್ತಿ ಸಂಚಾಲಕ ರಾಯ್ ಕ್ಯಾಸ್ಟರಿನೋ, ಧರ್ಮದರ್ಶಿ ಹರಿಕೃಷ್ಣ ಪುಣರೂರು ಮೊದಲಾದವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಈ ಕಾರ್ಯಕ್ರಮದಲ್ಲಿ ಪಿಂಗಾರ ಪತ್ರಿಕೆ ಸಂಪಾದಕ ರೇಮಂಡ್ ಡಿಕುನ ಸ್ವಾಗತಿಸಿದರು. ಯಾರು ಎನ್ನುವುದನ್ನು ಹುಡುಕ್ತಾ ಅದ್ವಿತೀಯವಾದ ಒಂದು ಸೇವೆ ಮಾಡಿದ ಒಬ್ಬರನ್ನು ಹುಡುಕುವ ಕಾರ್ಯದಲ್ಲಿ ತೊಡಗಿತ್ತು. ಅದಕ್ಕೆ ಸಿಕ್ಕಿದವರು ಹಲವಾರು ಮಂದಿ. ಈಗಾಗಲೇ ಅವರ ಪಟ್ಟಿಯನ್ನು ನೀವು ಕೇಳಿದ್ದೇವೆ. 12 ಮಂದಿ ನಾವು ಸನ್ಮಾನ ಮಾಡಿದ ಮೇಲೆ ಮಂಗಳೂರಿನ ಪುರಭವನದಲ್ಲಿ 8 ಸಾರಿ ಸನ್ಮಾನ ಆದವರೇ. ಅದರ ಮೊದಲು ಡ್ರೆಸ್ ಪಿಟ್ ಆಗಲಿ ಅಥವಾ ನಮ್ಮ ಜಯಶ್ರೀ ಸುವರ್ಣವರಾಗಲಿ ಅಥವಾ ಕಳೆದ ಭಂಡಾರಿಯವರಾಗಲಿ ಪುರಭವನದಲ್ಲಿ ಸನ್ಮಾನಿತರಾಗಲಿಲ್ಲ. ನಾವು ಹುಡುಕುವಾಗ ನಮ್ಮ ಒಟ್ಟಿಗಿದ್ದವರು ಧರ್ಮದರ್ಶಿ ಹರಿಕೃಷ್ಣಪ್ಪನವರು, ರಾಯ್ ಕಾಸ್ಟ್ಲಿನೋ ಮತ್ತೆ ಫಾದರ್ ವಿಲಿಯಂ ಮೆನೇಜಸ್. ನಾಗರಾಜ್, ವಿ4 ನ್ಯೂಸ್ 24/7 ಮಂಗಳೂರು.